So hi guys, hello, welcome to another reaction video. Welcome to Krishna 2.0 reaction channel. Guys, please like ಮಾಡಿ share ಮಾಡಿ and subscribe ಮಾಡಿ ತೆಳಗಡೆ ರೆಡ್ ಬಟನ್ ಜಲ್ದಿ ಹೊತ್ತು subscribe ಮಾಡ್ಕೊರಿ. Instagram ದಾಗ ಫಾಲೋ ಮಾಡ್ತಿಲ್ಲ, Instagram ದಾಗ ಫಾಲೋ ಮಾಡ್ಕೊರಿ. ಕೃಷ್ಣ ಆರ್ಸ್ official ಅಂತದೆ and yeah, we are with on the rap track ಜೊತೆ. So cultural shit ಅಂತ. So cultural shit ಅಂದ್ರೆ it's about I think hip hop ಬಗ್ಗೆ, hip hop culture ಬಗ್ಗೆ ಐತ ಅನ್ಕೋತೀನಿ because cultural shit hip hop ದಾಗ ಒಂದೈತೆ ಅದಕ್ಕೆ. So that's why. Or else ಮೇನ್ ಥಿಂಗ್ ದ ಟ್ರೆಡಿಷನ್ ಕಲ್ಚರ್ ಹೆಂಗಿರ್ತೈತಿ ಈಗ ನಮ್ದು ಅದ್ರ ಆ ಕಲ್ಚರ್ನ ಕರೆಕ್ಟಾಗಿ ತೋರಿಸ್ಲಾರ್ದ ಇಲ್ಲ ಆ ಕಲ್ಚರ್ ಕರೆಕ್ಟಾಗಿ ಫಾಲೋ ಮಾಡಲಾರ್ದ ಆ ಕಲ್ಚರ್ ನಾವು ಏನಂತಾರೆ ಕೆಟ್ಟ ರೀತಿಯಿಂದ ಉಪಯೋಗಿಸಕತ್ತಿದ್ರೆ ಅದಕ್ಕೆ ನಾವು ಕಲ್ಚರಲ್ ಶಿಟ್ ಅನ್ಬೋದು ಅನ್ಕೋತೀನಿ. ಓಕೆ, ಇಫ್ ಐ ಆಮ್ ನಾಟ್ ರಾಂಗ್. ಸೊ ಯಾಗ ನಾವಾಗ ಇಲ್ಲಿ ಲಿರಿಕ್ಸ್ ಆ್ಯಂಡ್ ಆರ್ಟಿಸ್ಟ್ ಬಂದುಬಿಟ್ಟು ಓಕೆ ಲಿರಿಕ್ಸ್ ಆ್ಯಂಡ್ ಆರ್ಟಿಸ್ಟ್ ಬಂದ್ಬಿಟ್ಟು ನಮ್ಗೆ ವೈಲೆಂಟ್ ವಿಕಿ ಅವ್ರು ಸಿಗ್ತಾರೆ. ಸೊ ನಾವು ಆಲ್ರೆಡಿ ಹೆಸರಿದಾಗ ವೈಲೆಂಟ್ ಇಟ್ಟಾನೆ. ಓಕೆ, ಸೊ ವೈಲೆಂಟ್ ವಿಕಿ ಅವ್ರ ಕಡೆಯಿಂದ ಪ್ರೊಡ್ಯೂಸ್ ಬೈ ಆ್ಯಂಡ್ ಮಿಕ್ಸ್ ಮಾಸ್ಟರ್ ಬೈ ದಿ ವೇನಮ್ ಅವ್ರ ಕಡೆಯಿಂದ, ಶೂಟ್ ಬೈ ಅಭಿಷೇಕ್ ಅವ್ರ ಕಡೆಯಿಂದ, ಎಡಿಟ್ಸ್ ಬಂದ್ಬಿಟ್ಟು ಮಿಸ್ಟರ್ ಪೀಸ್ ಅವ್ರ ಕಡೆಯಿಂದ, ಕ್ರೀವ್ ಬಂದ್ಬಿಟ್ಟು ಲಕ್ಕಿ AG8510, ರಮೇಶ್ ಕ್ರಾಕ್ಸ್ ಮತ್ತು ಪ್ರಶು ಆ್ಯಂಡ್ ಮಹೇಶ್ ಅವ್ರು ಅದಾರ. ಓಕೆ, ಸೊ ಇಟ್ಸ್ ಅ ಕ್ರ್ಯೂ, ಇಟ್ಸ್ ಅ ಟೀಮ್ ಆಫ್ ಲೈಕ್ ಯಾರ್ಯಾರು ಅದಾರ ಟ್ರ್ಯಾಕ್ ಅದಾಗ. ಓಕೆ, ಸೊ ಲೆಟ್ಸ್ ಗೋ ಗೈಸ್. ಹೆಡ್ಫೋನ್ಸ್ ಕೊರಿ ಚಲೋ ಫೀಲ್ ಚಲೋ ಸೌಂಡ್ ಬರ್ಬೇಕಂದ್ರೆ ಆ್ಯಂಡ್ ಇನ್ನೊಂದು ಏನಂದ್ರೆ ಜಸ್ಟ್ ನೀವು ಡಿಸ್ಕ್ರಿಪ್ಷನ್ದಾಗ ಕಣ್ಣು ಹಾಸಿರ ದೇರ್ ಆರ್ ದ ಸಮ್ ಥಿಂಗ್ಸ್. ಯಾವುದೇ ರೀತಿ ನಾ ಶಾರ್ಟ್ಕಟ್ ಯೂಸ್ ಮಾಡಬೇಕಂತಿಲ್ಲ, ಇದು ಯಾವುದು ಡಿಸ್ ಫೇಮ್ ಸಂಬಂಧ ಮಾಡಾಕತ್ತಿಲ್ಲ. ಆ್ಯಂಡ್ ನನಗೆ ನನ್ನ ತಂದೆ ತಾಯಿ ನಾ ಎಲ್ಲಿಂದ ಬಂದೀನಿ, ನಾ ಎಲ್ಲಿಂದ ಲೈಕ್ ನನ್ನ ರೂಟ್ಸ್ ಆ್ಯಂಡ್ ಮೈ ಪೇರೆಂಟ್ಸ್ ವ್ಯಾಲ್ಯೂಸ್, ಸೊ ಅದೆಲ್ಲ ದೇವ್ರ ಸ್ಟ್ರೆಂತ್ ಮೇಲೆ ಐತಿ. ಆ್ಯಂಡ್ ಮೇನ್ ಥಿಂಗ್ ಯಾವುದೇ ರೀತಿ ಒಂದು ಶಾರ್ಟ್ಕಟ್ಸ್ ಇಲ್ಲ, ನೋ ಮಾಸ್ಕ್ ಅಂದ್ರೆ ಯಾವುದೇ ರೀತಿ ಮೂಕಾಡ್ ಹಾಕೊಂಡು ಯಾರಿಗೂ ಎಕ್ಸಾಂಪಲ್ ಬಕೆಟ್ ಹಿಡಿದು ವಾಟ್ ಎವರ್ XYZ ಥಿಂಗ್ಸ್ ಇಲ್ಲ. ಜಸ್ಟ್ ಅ ಪೆನ್ ಅಂದ್ರೆ ನನ್ನ ಪೆನ್ನಿಂದ ಏನು ಬರೆಯಾಕತ್ತೀನಿ ಅದು ಇರ್ತೈತಿ, ದ ರಿಯಾಲಿಟಿ ದ ಟ್ರುತ್. ಓಕೆ, ಮನಸ್ಸಿಂದ ಅನ್ನೋ ಒಂದು ಡಿಸ್ಕ್ರಿಪ್ಷನ್ದಾಗ ಸಿಕ್ಕೈತೆ ನಮ್ಗೆ. ಆ್ಯಂಡ್ ಇದು ಯಾರಿಗೂ ಡಿಸ್ ಅಲ್ಲ. ಹೆಡ್ಫೋನ್ಸ್ ಕೋರಿ ಚಲೋ ಫೀಲ್ ಚಲೋ ಸೌಂಡ್ ಬರ್ಬೇಕಂದ್ರೆ ಲೆಟ್ಸ್ ಗೋ ನೋಡೋಣ ಅಂತ ಯಾವ ಟೈಪ್ ಐತೆ ಕಲ್ಚರಲ್ ಶಿಟ್. ಆಲ್ಮೋಸ್ಟ್ ಎಲ್ಲರೂ ಈ ನಮ್ಮ ಇಂಡಿಯನ್ ಫ್ಲೇವರ್ ಮ್ಯೂಸಿಕ್ ನಲ್ಲಿ ಇದು ಮಾಡಾಗದ. ಓಕೆ, ಇನ್ ಕೇಸ್ ಅನ್ವಯಿಸ್ತಾ ಇದೆ ಅಂದ್ರೆ ಎಸ್ ಇಟ್ಸ್ ಫಾರ್ ಯು, ಯು ಡಿಸರ್ವ್ ಇಟ್, ನೋ ವಾಟ್ ಟೈಮ್ ಇಟ್ ಈಸ್, ಲೆಟ್ಸ್ ಗೋ. ಒಂದಂತೂ ಗೊತ್ತಾಯ್ತು, ರಾಹುಲ್ ಡಿಟೋ ಬೈ ಏನು ಒಂದು ಡೈಲಾಗ್ ಹೇಳಿದ್ರಲ್ಲ, ಇದು ಯಾರಿಗೂ ಅನ್ವಯಿಸೋದಿಲ್ಲ ಅಂತ. ಆ್ಯಂಡ್ ಅದ್ರ ಮ್ಯಾಗೂ ಅನ್ವಯಿಸ್ತದೆ ಅಂದ್ರೆ ನಿನಗೆ ಇದ್ದಿದ್ದ ಹಾರ್ಟ್ ಟ್ರೈನಿಂಗ್ ಅಂತ. ಆ ಒಂದು ಏನು ಅಂದ್ರೆ ಹಾರ್ಟ್ ಟ್ರೈನಿಂಗ್ ಅಲ್ಲ, ಇಟ್ಸ್ ಜಸ್ಟ್ ಆ ಟೈಪ್. ಏನು ಒಂದು ಹೆಡ್ಲೈನ್ ಬಂತಲ್ಲ, ಆ ಹೆಡ್ಲೈನ್ ಆಲ್ಮೋಸ್ಟ್ ಎಲ್ಲರೂ ಯೂಸ್ ಮಾಡ್ತಾರೆ. ಸೊ ಒಂದು ಕಡೆಯಿಂದ ಅದು ಲೈಕ್ ನಾ ಯಾರಿಗೂ ಹೇಳ್ಬೇಕಂತಿಲ್ಲ, ಬಟ್ ಅಂದರೂ ಅದಂತಾರಲ್ಲ ಹಾರು ಬಾಣ ನೀನ ತೊಗೋತೀನಿ, ನಾವೇನು ಮಾಡೋಕೆ ಬರಲ್ಲ, ನಾವು ಜಸ್ಟ್ ಬಾಣ ಬಿಟ್ಟಿವಿ, ಆ ಬಾಣ ತೊಗೊಳೋದು ಬಿಡೋದು ನಿಮ್ಗೆ ಬಿಟ್ಟಿದೆ. ಆ ಒಂದು ವೇದಾಗಿದ್ದಿದ್ದು ಒಂದು ಹೆಡ್ಲೈನ್ ಅದ, ಆ ಹೆಡ್ಲೈನ್ ನಮ್ಗೆ ವಾಪಸ್ ರಿಪೀಟ್ ಆಗ್ತದೆ. ಓಕೆ, ಲೆಟ್ಸ್ ಗೋ. ಸೌಂಡ್ ಬೇಕೇನಾ? ಸೌಂಡ್ ಕಮ್ಮಿ ಐತೇನಾ? ಓಕೆ, ಈ ಟ್ರ್ಯಾಕ್ ಯಾರಿಗೂ ಅನ್ವಯಿಸಲ್ಲ. ಓಕೆ, ಇನ್ ಕೇಸ್ ಅನ್ವಯಿಸ್ತಾ ಇದೆ ಅಂದ್ರೆ ಎಸ್ ಇಟ್ಸ್ ಫಾರ್ ಯು, ಯು ಡಿಸರ್ವ್ ಇಟ್, ಓಕೆ, ನೋ ವಾಟ್ ಟೈಮ್ ಇಟ್ ಈಸ್, ಲೆಟ್ಸ್ ಗೋ. ಒಂಬತ್ತು ಕಾಣಲ್ ಪ್ರೊಫೆಷನಲ್, ಓದಿದ್ ಗೌರ್ಮೆಂಟ್ ಸ್ಕೂಲ್, ಇರೋದ್ ಬೆಂಗಳೂರು, ರಾತ್ರಿ ಹೊಡಿಯೋದ್ ಮೈಸೂರು. ಲಿರಿಕಲಿ ನಾನ್ ಲಿಟ್ ಆಗಿದ್ದೀನಿ, ಫಿಸಿಕಲಿ ಬೆಟ ಫಿಟ್ ಆಗಿದ್ದೀನಿ, ಕುಟ್ಟಿದ್ದೇನೆ ನಕನ್ ಟೈಟ್ ಆಗಿದ್ದೀನಿ, ಶೇಲ್ ಶಿಶ. We got one more double layer lyrical rapper, bro. Benki. Yes, it's for you. You deserve it. Know what time it is. Let's go. ನಾ ಕಾಣಲ್ ಪ್ರೊಫೆಷನಲ್, ಓದಿದ್ ಗೌರ್ಮೆಂಟ್ ಸ್ಕೂಲ್, ಇರೋದ್ ಬೆಂಗಳೂರು, ರಾತ್ರಿ ಹೊಡಿಯೋದ್ ಮೈಸೂರು. ಲಿರಿಕಲಿ ನಾನ್ ಲಿಟ್ ಆಗಿದ್ದೀನಿ, ಫಿಸಿಕಲಿ ಬೆಟ ಫಿಟ್ ಆಗಿದ್ದೀನಿ, ಕುಟ್ಟಿದ್ದೇನೆ ನಕನ್ ಟೈಟ್ ಆಗಿದ್ದೀನಿ, ಹಿಪ್ ಹಾಪ್ ನ ಶೇಲ್ ಶಿಶದೆಲ್ಲಾಡ್ತಿದ್ದೀನಿ. ನಾ ಕಾಣಲ್ ಪ್ರೊಫೆಷನಲ್, ಓದಿದ್ ಗೌರ್ಮೆಂಟ್ ಸ್ಕೂಲ್, ಇರೋದ್ ಬೆಂಗಳೂರು, ರಾತ್ರಿ ಹೊಡಿಯೋದ್ ಕಾಣೋದು ಆಗಿದ್ದೀನಿ, ಕುಟ್ಟಿದ್ದೇನೆ ನಕನ್ ಟೈಟ್ ಆಗಿದ್ದೀನಿ, ಹಿಪ್ ಹಾಪ್ ನ ಶೇಲ್ ಶಿಶದೆಲ್ಲಾಡ್ತಿದ್ದೀನಿ. ನಾ ಕಾಣಲ್ ಪ್ರೊಫೆಷನಲ್, ಓದಿದ್ ಗೌರ್ಮೆಂಟ್ ಸ್ಕೂಲ್, ನಾ ಕಾಣಲ್ ಪ್ರೊಫೆಷ್ನಲ್ ವಾಟ್ ನಾ ಕಾಣಲ್ ಪ್ರೊಫೆಷ್ನಲ್ ಇಫ್ ಐ ಆಮ್ ನಾಟ್ ರಾಂಗ್. ಬಟ್ ಇದು ನಾ ಕಾಣೋದು ಪ್ರೊಫೆಷ್ನಲ್ ಓದಿದ್ದು ಗೌರ್ಮೆಂಟ್ ಸ್ಕೂಲು ಅವರು ನಾ ಕಾಣೋದು ಪ್ರೊಫೆಷ್ನಲ್. ಓಕೆ, ನಾ ಕಾಣಲ್ಲ ಪ್ರೊಫೆಷ್ನಲಾಗಿ ಕಾಣೋದಿಲ್ಲ ಬಿಕಾಸ್ ನಾ ಗೌರ್ಮೆಂಟ್ ಸ್ಕೂಲ್ದಾಗ ಆ ಟೈಪ್ ಐತು. ಯಾವ ಟೈಪ್ ಇದು ಮೇನ್ ಥಿಂಗ್. ಓಕೆ, ಆನ್ ದಿಸ್ ರ್ಯಾಪ್ ನಾ ಒಂದು ಮಾತು ಎಲ್ಲರಿಗೂ ಹೇಳ್ಬೇಕು. ಅಕಸ್ಮಾತ್ ಇಲ್ಲಿ ನಾ ಭಾಳ ಮಂದಿ ನೋಡೇನು,
ಪೀಪಲ್ಸ್ ಸ್ವಲ್ಪ ಮಂದಿ ಹೇಳ್ತಾರೋ ಬೈಕ್ ಬ್ರೇಕ್ ಡೌನ್ ಮಾಡೋಕ್ಕೆ ಬರೋದಿಲ್ಲ ಅಂತ. ಸೊ ಸಮ್ಟೈಮ್ಸ್ ನಾ ಹೇಳೋದು, ಒಬ್ಬ ಆರ್ಟಿಸ್ಟಿಗೆ ಎಕ್ಸಾಂಪಲ್ ಹ್ಯಾಸ್ ಅ ಆರ್ಟಿಸ್ಟ್, ನಾನು ಆರ್ಟಿಸ್ಟ್ ಅದೇ, ನಾವು ಒಂದು ಲೈನ್ ಏನೋ ಬರಿಬೇಕು, ರೆಫರೆನ್ಸ್ ಯೂಸ್ ಮಾಡ್ಬೇಕಂದ್ರೆ ನಾನು ಸ್ಟಡೀಸ್ ಮಾಡ್ತೆ, ಖಾಲಿ ಫಾಲ್ತು ನಾ ಬರೆಯೋದಿಲ್ಲ. ಓಕೆ, ನಾ ಸ್ಟಡೀಸ್ ಮಾಡಿದೆ. ಎಕ್ಸಾಂಪಲ್ ನಾನು ಓಬಿತಾ ನನಗೆ ನೀ ಡೋರೆಮೋನ್ ಆಗಿ ಬಂದೆ ಅಂದರೆ ಇದನ್ನು ನಾರ್ಮಲ್ ಒಂದು ಸೈಂಟಿಫಿಕ್ ಆಗಿ ಎಲ್ಲ ಒಂದು ನಮ್ಮ ಜನ್ರೇಷನ್ ಯೂತಿಗೆಲ್ಲ ಗೊತ್ತಿರ್ತದೆ, ಅವ್ರ ಎಲ್ಸ್ ಕಾರ್ಟೂನ್ ನೋಡೋರಿಗೆಲ್ಲ ಗೊತ್ತಿರ್ತದೆ, ನಾರ್ಮಲ್ ಕಾಮನ್ ಸೆನ್ಸ್ ಇದು. ಈಗ ಅದನ್ನು ಬಿಟ್ಟು ನಾನು ಅದಕ್ಕಿಂತ ಡೀಪ್ ಹೋಗಿ ಯಾವುದು ಫಸ್ಟ್ ಒಂದು ಕಾರ್ಟೂನ್ ಬಂದಿತ್ತು ಆ ಕಾರ್ಟೂನ್ದಾಗಿಂದ ಹೆಸರು ಇಲ್ಲ, ಆಲ್ಮೋಸ್ಟ್ ಈಗ ಪ್ರೆಸೆಂಟ್ ಏನು ಹೊಸದಾಗಿ ಕಾರ್ಟೂನ್ ಬಂದ ಆ ಒಂದು ಕಾರ್ಟೂನಿನ ಹೆಸರು ನಾನು ಯೂಸ್ ಮಾಡಿದರೆ ರೆಫರೆನ್ಸ್ದಾಗಿ ಮಂದಿಗೆ ಗೊತ್ತಾಗೋದಿಲ್ಲ. ಸೊ ಅದೇ ರೀತಿ ಅಕಸ್ಮಾತ್ ನಾ ಬ್ರೇಕ್ ಡೌನ್ ಮಾಡ್ಬೇಕಂತ ಎಲ್ಲಿ ಇನ್ನೋರ್ಗು ನಾ ಹೇಳಿಲ್ಲ, ಬ್ರೇಕ್ ಡೌನ್ ಮಾಡ್ತೇನಂತ ಯಾವುದೇ ಟ್ರ್ಯಾಕ್. ಸೊ ನಾ ಮಾಡೋದು ಮೇನ್ ಥಿಂಗ್ ರಿಯಾಕ್ಷನ್ ಜಸ್ಟ್ ಫಾರ್ ದ ಥಿಂಗ್ ಆಫ್ ಹ್ಯಾಪಿನೆಸ್ ಫಾರ್ ಮೈಂಡ್. ಓಕೆ, ನನಗೆ ಖುಷಿ ಆಗಬೇಕು, ನನಗೆ ಮಜಾ ಬರಬೇಕು. ಸೊ ನನಗೆ ಯಾವುದು ಅರ್ಥ ಆಗ್ತದಲ್ಲ ಹ್ಯಾಸ್ ಅ ಫಸ್ಟ್ ಸೀನ್. ಓಕೆ ಅಂತಾರಲ್ಲ ಫಸ್ಟ್ ಸೀನ್ ಲವ್, ಫಸ್ಟ್ ಏನಂತಾರೆ ಫಸ್ಟ್ ಸೈಟ್ ಲವ್, ಆ ಟೈಪ್ ನನಗೆ ಇವೆಲ್ಲ. ಯಾಕಂದ್ರೆ ನಾ ಡೈರೆಕ್ಟ್ ರಿಯಾಕ್ಷನ್ ಮಾಡೋ ಕೇಳು ಟ್ರ್ಯಾಕ್ಸ್ಗಳಿವು. ಸೊ ಇದ್ರಾಗ ನಾ ಬ್ರೇಕ್ ಡೌನ್ ಮಾಡೋಕೆ ಆಗೋದಿಲ್ಲ. ಅನ್ನ ಏನೋ ಅಂದಿರ್ಬೋದು, ಅದನ್ನು ತಪ್ಪಾಗಿ ತಿಳ್ಕೊಂಡಿರ್ಬೋದು, ತಪ್ಪಾಗಿ ನಿಮ್ಗೆ ಹೇಳತ್ತಿರ್ಬೋದು. ಬಟ್ ಆಮೇಲೆ ಬೇಕಾದ್ರೆ ಒಂದು 2-3 ಸತಿ ನಂಗೆ ಕೇಳಿಸಿ ಆಮೇಲೆ ನೀವು ಬ್ರೇಕ್ ಡೌನ್ ಮಾಡೋಕೆ ಕುಂದರ್ಸ್ರಿ, ನಾ ಹೇಳ್ತೀನಿ ಕೇಳ್ರಿ. ಆರ್ಟಿಸ್ಟ್ ಬರ್ದಾನಲ್ಲ ಅವ್ನಕ್ಕಿಂತ ಹೆಚ್ಚಿಗೆ ರೆಫರೆನ್ಸ್ ಕೊಟ್ಬಿಡ್ತಾನೆ ನಾ ಲೈನ್ಸ್ ಮೇಲೆ, ಖರೇನಾ? ಸೊ ಪ್ಲೀಸ್ ನಾ ಹೇಳೋದು ಆ್ಯಸ್ ಯಾರು ರ್ಯಾಪರ್ಸ್ ಅದ ನಾ ಅವ್ರ ಕಡೆಯಿಂದ ಮಾತು ಬಂದಿದ್ದೆವು, ರೆಫರೆನ್ಸ್ ಅನ್ನಗೆ ಬ್ರೇಕ್ ಡೌನ್ ಮಾಡೋಕೆ ಬರೋಂಗಿಲ್ಲ ಅಂತ. ಸೊ ನಾ ಹೇಳಾಕತ್ತೇನೆ, ಬ್ರೇಕ್ ಡೌನ್ ಮಾಡೋಕೆ ಕುಂತಿಲ್ಲ, ಬ್ರೇಕ್ ಡೌನ್ ಮಾಡು ಮನುಷ್ಯನೂ ನಾನಲ್ಲ. ಯಾಕಂದ್ರೆ ಒಂದು ಆರ್ಟಿಸ್ಟ್ ಅವಂದೇ ಆದಂಥ ವೇದಾಗ ಅದನ್ನು ರೆಫರ್ ಮಾಡ್ತಿರ್ತಾನೆ. ನಾರ್ಮಲ್ ರೆಫರೆನ್ಸ್ ಆದ್ರೆ ನಾವು ಇದು ಮಾಡ್ಬೋದು, ಬಟ್ ನಿಮ್ಮ ರೆಫರೆನ್ಸ್ ಹೆಂಗಿರ್ತದೆ ನಂಗೆ ಗೊತ್ತಿರೋದಿಲ್ಲ. ಅನ್ನ ಎಲ್ಲೂ ಇಲ್ಲಿವರೆಗೂ ಬ್ರೇಕ್ ಡೌನ್ ಮಾಡಾಕತ್ತೀನಿ ಅಂತ ಹೇಳಿಲ್ಲ. ಸೊ ಬ್ರೇಕ್ ಡೌನ್ ಮಾಡುವಷ್ಟು ನಾಲೆಜ್ ನನಗಿಲ್ಲ. ಓಕೆ, ಸೊ ಈ ಟ್ರ್ಯಾಕಿಗೆ ಹೇಳ್ಬೇಕಂತಿತ್ತು, ಯಾಕಂದ್ರೆ ಇಲ್ಲೊಂದು ಬಂತಲ್ಲ ಲೈನ್. ಸೊ ಈ ಲೈನ್ ಲೆಟ್ ಮಿ ಸೇ, Yes, it's for you. You deserve it. Know what time it is. ಸೇಮ್ ನಾನು ನಿಮಗೆ ಹೇಳ್ಬೇಕಂತಿಲ್ಲ, ಬಟ್ ಹೇಳಾಕತ್ತೀನಿ. ನಾ ಕಾಣಲ್ ಪ್ರೊಫೆಷನಲ್ ಓದಿದ್ ಗೌರ್ಮೆಂಟ್ ಸ್ಕೂಲ್. ಸೊ ನಾ ಕಾನಲ್ ಪ್ರೊಫೆಷ್ನಲ್ ಓದಿದ ಗೋರ್ಮೆಂಟ್ ಸ್ಕೂಲ್. ಇದು ನಮಗೆ 2 ಥರ ವ್ಯೂಸ್ ಕೊಡ್ತಾವೆ. ಬಿಕಾಸ್ ಆಫ್ ನಾನು ಗೋರ್ಮೆಂಟ್ ಸ್ಕೂಲ್ದಾಗ ಕಲ್ತಿದಾಗ ನಾ ಪ್ರೊಫೆಷ್ನಲ್ ಕಾಣೋದಿಲ್ಲ. ಅದರ ಅರ್ಥ ನಾವು ಗೋರ್ಮೆಂಟ್ ಸ್ಕೂಲ್ ನಾವು ಡೌನ್ ತೋರ್ಸತ್ತಿಲ್ಲ, ನಾವು ಉಡಾಳದೀವಿ ಅಂತ ಹೇಳಕತ್ತೀವಿ ಅಂತಲೂ ನಾವು ಹೇಳ್ಬೋದು. ಓಕೆ, ಅವ್ರೆಲ್ಲ ಸಹ ನಾವು ಕಾಣ್ತೀವಿ ಪ್ರೊಫೆಷ್ನಲ್, ಬಟ್ ಓದಿದ್ದು ನಾವು ಗೋರ್ಮೆಂಟ್ ಸ್ಕೂಲ್. ನಾವು ಎಲ್ಲೇ ಓದಿದ್ರು ನಾವು ಹೀರೋ ಟೈಪ್ ಅದೀವಂತೂ ಇಮೋಷನ್ಸು ನಾವು ಕೊಡ್ಬೋದು. ಸೊ ಡಿಫ್ರೆನ್ಸ್ ಏನಾಗ್ತದೆ ಗೊತ್ತಾನ, ಮೈಂಡ್ ಆಫ್ ಥಿಂಕಿಂಗ್ ಮೇಲೆ ಇರ್ತದೆ, ಮೈಂಡ್ ಆಫ್ ಪೆನ್ ಗೇಮ್ ಮ್ಯಾಗ ಇರ್ತದೆ. ನೋಡಿ ಎಷ್ಟು ಚಂದ ಬ್ರೇಕ್ ಡೌನ್ ಮಾಡ್ತಾನೆ ನಾ, ಇದಕ್ಕಿಂತ ಚಲೋ ಬ್ರೇಕ್ ಡೌನ್ ಬೇಕೇ ನಿಮಗೆ. ಸೊ ಲೆಟ್ಸ್ ಗೋ, ಎಂಜಾಯ್ ಮಾಡ್ರಿ. ನಾನು ಜಸ್ಟ್ ಈ ಒಂದು ವರ್ಡ್ ಏನೋ ನಂಗೆ ಲ್ಯಾಗ್ ಆಗತ್ತಿತ್ತು ತಲೆಯಾಗ. ಸೊ ದಟ್ಸ್ ವೈ ಅದನ್ನು 2-3 ಸತಿ ಪ್ಲೇ ಮಾಡಿದೆ. ಅದ್ರ ಜೊತೆ ನನ್ನೂ 1-2 ಮಾತು ಹೇಳೋದಿತ್ತು, ಹೇಳಿಬಿಟ್ಟೆ. ಬೆಂಕಿ ಕೇಸ್ ಅನ್ವಯಿಸ್ತಾ ಇದೆ ಅಂದ್ರೆ ಎಸ್ ಇಟ್ಸ್ ಫಾರ್ ಯು. ನಿನಗ ಹೇಳಿನ ಮಗನ, ಕೇಳ ಕಿವಿ ಕೊಟ್ಟೆ. ನೋ ವಾಟ್ ಟೈಮ್ ಇಟ್ ಈಸ್, ಲೆಟ್ಸ್ ಗೋ. ಲೆಟ್ಸ್ ಗೋ. ನಾ ಕಾಣಲ್ ಪ್ರೊಫೆಷನಲ್ ಓದಿದ್ ಗೌರ್ಮೆಂಟ್ ಸ್ಕೂಲ್, ಇರೋದ್ ಬೆಂಗಳೂರು, ಆದ್ರೂ ಹೊಡಿಯೋದ್ ಮೈಸೂರು. ಲಿರಿಕಲಿ ನಾನ್ ಲಿಟ್ ಆಗಿದ್ದೀನಿ, ಫಿಸಿಕಲಿ ಬೆಟ ಫಿಟ್ ಆಗಿದ್ದೀನಿ, ಕುಟ್ಟಿದ್ದೇನೆ ನಕನ್ ಟೈಟ್ ಆಗಿದ್ದೀನಿ, ಹಿಪ್ ಹಾಪ್ ನ ಶೇಷಿದ್ದೀನಿ. ನಾ ಕಾಣಲ್ ಪ್ರೊಫೆಷನಲ್ ಓದಿದ್ ಗೌರ್ಮೆಂಟ್ ಸ್ಕೂಲ್, ಇರೋದ್ ಬೆಂಗಳೂರು, ಆದ್ರೂ ಹೊಡಿಯೋದ್ ಮೈಸೂರು. ಲಿರಿಕಲಿ ನಾನ್ ಲಿಟ್ ಆಗಿದ್ದೀನಿ, ಫಿಸಿಕಲಿ ಬೆಟ ಫಿಟ್ ಆಗಿದ್ದೀನಿ, ಕುಟ್ಟಿದ್ದೇನೆ ನಕನ್ ಟೈಟ್ ಆಗಿದ್ದೀನಿ, ಹಿಪ್ ಹಾಪ್ ನ ಶೇಷ ತೇಲಾಡ್ತಿದ್ದೀನಿ. ಸಾಕಾಗ ನಂಗೆ ಯೂಟ್ಯೂಬ್ ನೋಡಿ ಹೇಳ್ಕೊಳ್ಳೋ ಗ್ಯಾಂಗ್ಸ್ಟರ್ ಇವ್ರು ಮಾಡಾದ್ರಾಬ್ರಿ. ಮನೆಗೊಬ್ರು ರೌಡಿ ನಕ ನೋಡಕ್ ಕಾಮ್ಡಿ, ನಾನ್ ನೋಜಿ ಬಂದಾಯ್ತೆಲ್ಲ ಗಾಂಡ್ ಗಾಬ್ರಿ. ಗ್ಯಾಂಗ್ಸ್ಟರ್ ಅಲ್ಲೋ ಚೂತ ಜೋಕರ್ ಇದ್ನಿ, ಗ್ಯಾಂಗ್ಸ್ಟರ್ ಮೀನಿಂಗ್ ಗೊತ್ತಿಲ್ಲ ಫರ್ ಇದ್ನಿ. ರ್ಯಾಪರ್ ಅಲ್ಲೋ ಶಂಟ ಚಪ್ಪರ್ ಇದ್ನಿ, ನನ್ ಸ್ಪಿರಿಚುವಲ್ ಮೈಂಡ್ ಮುಂದ್ ಬೆಕ್ಕಾರಿದ್ನಿ. ಇಸ್ ಅಂತ ಹೇಳಿ ಹೆತ್ತೋರ್ ಇಜ್ಜತ್ ಕಳಿತೀರ್, ನಿಮ್ ತಂದೆ ತಾಯಿ ಮರ್ಯಾದೆ ಹರ. ಐ ಥಿಂಕ್ ನಂಗೆ ಇಲ್ಲಿ ಸ್ವಲ್ಪ ಆಫ್ ಬೀಟ್ ಆತ ಅನ್ಕೋತೀನಿ, ಇಫ್ ಐ ಆಮ್ ನಾಟ್ ರಾಂಗ್. ಆಫ್ ಬೀಟ್ ಆತದ, ಒಮ್ಮೆ ಜಂಪಿಂಗ್, ಬಟ್ ಲೈನ್ ಬ್ಯಾಂಕ್ ಅದ. ಫಿಸಿಕಲಿ ಬೆಟ ಫಿಟ್ ಆಗಿದ್ದೀನಿ, ಕುಟ್ಟಿದ್ದೇನೆ ನಕನ್ ಟೈಟ್ ಆಗಿದ್ದೀನಿ, ಹಿಪ್ ಹಾಪ್ ನ ಶೇಷ ತೇಲಾಡ್ತಿದ್ದೀನಿ. ಸಾಕಾಗ ನಂಗೆ ಯೂಟ್ಯೂಬ್ ನೋಡಿ ಹೇಳ್ಕೊಳ್ಳೋ ಗ್ಯಾಂಗ್ಸ್ಟರ್ ಇವ್ರು ಮಾಡಾದ್ರಾಬ್ರಿ. ಮನೆಗೊಬ್ರು ಹೇಳೋದು ಗ್ಯಾಂಗ್ಸ್ಟರ್, ಇವ್ರು ಮಾಡೋದು ರಾಬ್ರಿ. ಓಕೆ ಓಕೆ, ಗ್ಯಾಂಗ್ಸ್ಟರ್ ರಾಬ್ರಿ ಮಾಡೋರಿಗೆ ಡಿಫ್ರೆನ್ಸಿಯೇಟ್ ಹೇಳ್ತೀನಿ ಕೇಳ್ರಿ. ಬ್ರೇಕ್ ಡೌನ್ ಮಾಡತ್ತೇನ ಫಕ್. ಸೊ ರಾಬ್ರಿ ಮಾಡೋರ ಮುಚ್ಚಿ ಕಳ್ತನ ಮಾಡೋರು. ಸೊ ತುಡುಗ್ರವ್ರು. ಗ್ಯಾಂಗ್ಸ್ಟರ್ ಅಂದ್ರೆ ಮುಂದೆ ಬಂದು ದರೋಡೆ ಮಾಡೋರು. ಸೊ ಸಿಂಪಲ್, ಅದನ್ನು ಕಣ್ಣು ಮುಚ್ಚೆ ಹಾಲು ಕುಡಿಯೋದಂತಾರೆ, ಇದನ್ನು ಧೈರ್ಯದಿಂದ ಹಾಲು ಕುಡಿಯೋದಂತಾರೆ. ಸಿಂಪಲ್. ಎರಡು ಒಂದು ನೆಗೆಟಿವ್ ಏನದಾರ ಇಬ್ರು ತಪ್ಪ, ಇಬ್ರು ಲಾದಾಗ ಹಟ್ರ ಇವ್ರನ್ನ. ಬಟ್ ಲೆಟ್ಸ್ ಗೋ.
ನಾ ನಿಮ್ಮಂತವ ಅಲ್ಲ. ಗೌರ್ಮೆಂಟ್ ಸ್ಕೂಲ್ ಪಕ್ಕಾ ಗ್ಯಾಂಗ್ಸ್ಟರ್ ಶೀಟ್ ಅನ್ನಾಗತ್ತಾನ ಲಿರಿಕಲಿ ನಾನ್ ಲಿಟ್ ಆಗಿದ್ದೀನಿ, ಫಿಸಿಕಲಿ ಬೆಟ ಫಿಟ್ ಆಗಿದ್ದೀನಿ, ಕುಡಿತೇನೆ ನಕನ್ ಟೈಟ್ ಆಗಿದ್ದೀನಿ, ಹಿಪ್ ಹಾಪ್ ನ ಶೇಷ ತೇಲಾಡ್ತಿದ್ದೀನಿ, ಸಾಕಾಗ ಶಂಟ ನಂಗ್ ಯೂಟ್ಯೂಬ್ ನೋಡಿ ಹೇಳ್ಕೊಳ್ಳೋ ಗ್ಯಾಂಗ್ಸ್ಟರ್ ಇವ್ರು ಮಾಡಾದ್ರಿ, ಮನೆಗೊಬ್ರು ರೌಡಿ ನಕನ್ ನೋಡಕ್ ಕಾಮ್ಡಿ, ನಾನ್ ನೋಜಿ ಬಂದಾಯ್ತೆಲ್ಲ ಗಾಂಡ್ ಗಾಬ್ರಿ, ಗ್ಯಾಂಗ್ಸ್ಟರ್ ಅಲ್ಲೋ ಚೂತ ಜೋಕರ್ ಇದ್ನಿ, ಗ್ಯಾಂಗ್ಸ್ಟರ್ ಮೀನಿಂಗ್ ಗೊತ್ತಿಲ್ಲ ಲಫರ್ ಇದ್ನಿ, ರ್ಯಾಪರ್ ಅಲ್ಲೋ ಶಂಟ ಚಪ್ಪರ್ ಇದ್ನಿ, ನನ್ ಸ್ಪಿರಿಚುವಲ್ ಮೈಂಡ್ ಮುಂದ್ ಬೆಕ್ಕಾರಿದ್ನಿ, ಇಸ್ ಅಂತ ಹೇಳಿ ಹೆತ್ತೋರ್ ಇಜ್ಜತ್ ಕಳಿತೀರ್, ನಿಮ್ ತಂದೆ ತಾಯಿ ಮರ್ಯಾದೆ ಹರಾಜ್ ಆಗ್ತೀರ್, ಹೊಟ್ಟಿಗೆ ಅನ್ನ ತಿಂತೀರೇನ್ ಹೇಲ್ ತಿಂತೀರ್, ಮನುಷ್ಯ ಹುಟ್ಟಿರೇನ್ ನೀವು ದನಕ್ ಹುಟ್ಟಿರ್, ಬೈಯದಿತ್ತು ಗಂಡು ನೀವು ಬೈಕೋಬೇಕ್, ಹೆತ್ತವ ಅಪ್ಪಗೆ ಯಾಕೆ ನಡು ಬರ್ತಾರಬೇಕ್, ಸ್ವಂತ ತಂದೆ ತಾಯಿ ಮರ್ಯಾದೆ ಉಳಿಸ್ಕೊಳಕ್ ಆಗಿಲ್ ಡಿಸ್ ಗ್ಯಾಂಗ್ಸ್ಟರ್ ಅಂದೋರ್ ಬಂದ್ ನನ್ ಕಿತ್ಕೋಬೇಕ್, ಹೊಕ್ಕೇಳ್ ತುಪ್ಪಾಕ ಅರ್ಥ ತಿಳ್ಕೊ, ನೀ ಏನ್ ತಿಳ್ಕೊಂಡಿದ್ದೆಲ್ಲ ತಪ್ಪು ಬಾಡ್ಕೊ, ನಿಮ್ ಮನಿ ಜವಾಬ್ದಾರಿ ತಲಿ ಮ್ಯಾಲ ಹೊತ್ಕೊ, ನಿಮ್ಮ ಅಪ್ಪಗ್ ಸಾಯತನ ಚಲೋ ನೋಡ್ಕೊ. ಓಕೆ, ಈ ವರ್ಡ್ ಮ್ಯಾಗ ನಾವೊಂದು ಹೇಳ್ಬೇಕ, ಬೆಂಕಿ ಒಪ್ಕೋತೀನಿ ನಾ, ಏನಂತ ಲೈಕ್ ತಂದೆ ತಾಯಿಗೆ ಬೈಯೋದು ಬಾರ್ದು, ಬಟ್ ಏನು ಮಾಡೋಣ, ಬೈ ಅದ್ರಾಗ ಬಂದು ಬರ್ತಾವ. ಸೊ ಸಿಂಪಲ್, ದ ಥಿಂಗ್ ಈಸ್ ಅಣ್ಣ ಈ ಒಂದು ಹಿಪ್ ಹಾಪ್ ಏನು ನಡೀತೈತಿ ಇಲ್ಲ ಯಾರ್ಯಾರು ಬೈತಿರ್ತಾರೆ, ಸೊ ಅವ್ರಿಗೆ ಅಣ್ಣ ಹೇಳಾಕತ್ತಾನ, ಇಟ್ಸ್ ಅ ಗುಡ್ ಥಿಂಗ್, ಬಿಕಾಸ್ ಹ್ಯಾಸ್ ಅ ಲಿಸ್ನರ್ ಆಲ್ಸೋ, ಆ್ಯಸ್ ಅ ಉತ್ತರ ಕರ್ನಾಟಕ ಅಂತ ನಾವು ಸುಳ್ಳು ಹೇಳ್ತೀವಿ, ಬಟ್ ಅದೊಂದು ಸೆಕೆಂಡ್ಗೆ ನಾವು ಮೂಲೆಯಾಗಿಟ್ರು ಬೈ ಬ್ಲಡ್ ಬಂದುಬಿಟ್ಟದ ಅದು ಬೈದಾಡೋದು. ಈಗ ನಾ ಚೂತ್ಯ ಮಗನ ಅಂದ್ರೆ ಆಟೋಮೆಟಿಕ್ ಅಪ್ಪಗೆ ಬೈದಂಗೆ ಅದ, ತಾಯಿಗೆ ಬೈದಂಗೆ ಅದ, ಬಿಕಾಸ್ ಮಗನಾಗದೇನ ಅಂದ್ರೆ ಚೂತ್ಯಾನ ಮಗಾನಿ. ಸೊ ಇವೆಲ್ಲ ಡಿಫ್ರೆನ್ಷಿಯೇಟ್ಗೊಂತಾನೆ ಅವು ಅಲ್ಲಿಗೆ ಬರ್ತಾವೆ. ಓಕೆ, ಬಟ್ ಅಪ್ರಿಷಿಯೇಟ್ ಫಾರ್ ದ ಲೈನ್ಸ್, ಬಿಕಾಸ್ ನೀವು ಬೈದಾಡೋ ಸುಮ್ಮ ಅದಕ್ಕೆ ತಂದೆ ತಾಯಿಗೆ ಬೈದಾಡ್ತಾರೆ, ಬಿಕಾಸ್ ಭಾಳ ಅಂತಾರಲ್ಲ ಸಿಂಪಲ್ ಥಿಂಗ್, ನಾ ಬೈದಾಡೋ ರೀಸನ್ ಹೇಳ್ತಾನೆ ಕೇಳ್ರಿ, ನನಗೆ ಯಾರ ಮುಂದಿಂತ ಬಂದು ಬೈದ್ರೆ ಅಷ್ಟೇ ಬೈತೆ, ನಾ ಸುಳ್ಳು ಬೈದಾಡೋದಿಲ್ಲ. ಈ ಮಾತಿಗೆ ಒಪ್ಕೋತೀನಿ, ಬಿಕಾಸ್ ನಮ್ಮ ಆರ್ಟಿಸ್ಟ್ ಒಳಗೆ ಬೈದಾಡೋಕೋತ್ರ ತಪ್ಪಾಕೈತಿ, ಪೆನ್ ಗೇಮ್ದಾಗ ಮುಗಿಸ್ಬಿಡ್ಬೇಕು, ತಂದೆ ತಾಯಿಗೆ ಮ್ಯಾಗ ಹೋಗೋಕ್ಕಿಂತ ಚಲೋ ತಮ್ಮ ತಾವ ಬೈಕೊಂಡ್ಬಿಟ್ರೆ, ತಮ್ಮ ತಾವ ಮಶಗಿರಿ ಮಾಡ್ರೆ ಬೆಂಕಿ. ಜಸ್ಟ್ ಫಾರ್ ಶೌಟ್ ಔಟ್ ಫಾರ್ ಕ್ರೇಜಿಯನ, ರೀಸೆಂಟ್ಲಿ ನಮಗೊಂದು ಕ್ರೇಜಿಯನ್ ಲಾಸ್ಟ್ ಟ್ರ್ಯಾಕ್ ಸಿಕ್ತ ಚಪ್ರಿ, ಸೊ ಅದ್ರಾಗ ಒಂಥರ ತಾಂಟಿಂಗ್ ವರ್ಡ್ದಾಗಿತ್ತು, ಐ ಥಿಂಕ್ ಆ ಟೈಪ್ ಡೇಸ್ ಬೆಂಕಿ ಇರ್ತೈತೆ ಅನ್ಕೋತೀನಿ ನಾ, ಇಫ್ ಐ ಆಮ್ ನಾಟ್ ರಾಂಗ್. ಓಕೆ, ಸೊ ಬೆಂಕಿ ಬ್ರೋ, ವೈಲೆಂಟ್ ಲಫರ್ ಇದ್ನಿ, ರ್ಯಾಪರ್ ಅಲ್ಲೋ ಶಂಟ ಚಪ್ಪರ್ ಇದ್ನಿ, ನನ್ ಸ್ಪಿರಿಚುವಲ್ ಮೈಂಡ್ ಮುಂದ್ ಬೆಕ್ಕಾರಿದ್ನಿ, ಇಸ್ ಅಂತ ಹೇಳಿ ಹೆತ್ತೋರ್ ಇಜ್ಜತ್ ಕಳಿತೀರ್, ನಿಮ್ ತಂದೆ ತಾಯಿ ಮರ್ಯಾದೆ ಹರಾಜ್ ಆಗ್ತೀರ್, ಹೊಟ್ಟಿಗೆ ಅನ್ನ ತಿಂತೀರೇನ್ ಹೇಲ್ ತಿಂತೀರ್, ಮನುಷ್ಯ ಹುಟ್ಟಿರೇನ್ ನೀವು ದನ ಹುಟ್ಟಿರ್, ಬೈಯದಿತ್ತು ಗಂಡು ನೀವು ಬೈಕೋಬೇಕ್, ಹೆತ್ತವ ಅಪ್ಪಗೆ ಯಾಕೆ ನಡು ಬರ್ತಾರಬೇಕ್, ಸ್ವಂತ ತಂದೆ ತಾಯಿ ಮರ್ಯಾದೆ ಉಳಿಸ್ಕೊಳಕ್ ಆಗಿಲ್ ಡಿಸ್ ಗ್ಯಾಂಗ್ಸ್ಟರ್ ಅಂದೋರ್ ಬಂದ್ ನನ್ ಕಿತ್ಕೋಬೇಕ್, ಹೊಕ್ಕೇಳ್ ತುಪ್ಪಾಕ ಅರ್ಥ ತಿಳ್ಕೊ, ನೀ ಏನ್ ತಿಳ್ಕೊಂಡಿದ್ದೆಲ್ಲ ತಪ್ಪು ಬಾಡ್ಕೊ, ನಿಮ್ ಮನಿ. ಬಟ್ ಒಂದು ಗೊತ್ತಾದ ನನಗೆ, ಇಲ್ಲಿ ಯಾರಿಗೂ ಅಣ್ಣ ಹೇಳಾಕತ್, ನಾನು ಪರ್ಸ್ನಲ್ ಆಗಿ ಹೇಳಾಕತ್ತಾನ ಬೈ, ಇದು ಗಾಳ್ಯಾಗಿನ ಬಾನ್ ಅಲ್ಲ, ಇದು ಯಾರೋ ಟೂಪಾಕ್ ಗೀಪಾಪ್ ಮಾತಾಡ್ರಿ ಗೊತ್ತದ ನನಗೆ, ಯಾರೋ ಮಾತಾಡ್ರಿ, ಪರ್ಟಿಕ್ಯುಲರ್ ಒಂದು ಲೆಜೆಂಡರಿ ಹೆಸರು ಬ್ರೋ. ಗ್ಯಾಂಗ್ಸ್ಟರ್ ಮೀನಿಂಗ್ ಗೊತ್ತಿಲ್ಲ ಲಫರ್ ಇದ್ನಿ, ರ್ಯಾಪರ್ ಅಲ್ಲೋ ಶಂಟ ಚಪ್ಪರ್ ಇದ್ನಿ, ನನ್ ಸ್ಪಿರಿಚುವಲ್ ಮೈಂಡ್ ಮುಂದ್ ಬೆಕ್ಕಾರಿದ್ನಿ, ಇಸ್ ಅಂತ ಹೇಳಿ ಹೆತ್ತೋರ್ ಇಜ್ಜತ್ ಕಳಿತೀರ್, ನಿಮ್ ತಂದೆ ತಾಯಿ ಮರ್ಯಾದೆ ಹರಾಜ್ ಆಗ್ತೀರ್, ಹೊಟ್ಟಿಗೆ ಅನ್ನ ತಿಂತೀರೇನ್ ಹೇಲ್ ತಿಂತೀರ್, ಮನುಷ್ಯ ಹುಟ್ಟಿರೇನ್ ನೀವು ದನಕ್ ಹುಟ್ಟಿರ್, ಬೈಯದಿತ್ತು ಗಂಡು ನೀವು ಬೈಕೋಬೇಕ್, ಹೆತ್ತವ ಅಪ್ಪಗೆ ಯಾಕೆ ನಡು ಬರ್ತಾರಬೇಕ್, ಸ್ವಂತ ತಂದೆ ತಾಯಿ ಮರ್ಯಾದೆ ಉಳಿಸ್ಕೊಳಕ್ ಆಗಿಲ್ ಡಿಸ್ ಗ್ಯಾಂಗ್ಸ್ಟರ್ ಅಂದೋರ್ ಬಂದ್ ನನ್ ಕಿತ್ಕೋಬೇಕ್, ಹೊಕ್ಕೇಳ್ ತುಪ್ಪಾಕ ಅರ್ಥ ತಿಳ್ಕೊ, ನೀ ಏನ್ ತಿಳ್ಕೊಂಡಿದ್ದೆಲ್ಲ ತಪ್ಪು ಬಾಡ್ಕೊ, ನಿಮ್ ಮನಿ ಜವಾಬ್ದಾರಿ ತಲಿ ಮ್ಯಾಲ ಹೊತ್ಕೊ, ನಿಮ್ಮ ಅಪ್ಪಗ್ ಸಾಯತನ ಚಲೋ ನೋಡ್ಕೊ. ಬಿಟ್ರಲ್ಲ ಚೂತ ಬಂತಿ, ಭೂಮಿ ಮೇಲೆ 4 ದಿನ ಬದುಕ್ತೀರಿ, ರಿಯಲ್ ಶಿಟ್ ಬಾಳ್ರಿ ಬೆಂಕಿ ಬಾಕಿ ವಿಕಿ ಅಂತಾರ, ಕಲ್ಬುರ್ಗಿ ಬಂದ್ ಕೇಳಂಗ್ ಬೆಂಕಿ ಅಂತಾರ, ದಮ್ ಬೆಕ್ ಟಕ್ಕರ್ ತಗೋಬೇಕಂದ್ರ ಕುಂಡಾಗ ಸಾಮಾನ್ ಹೊಡೆದ್ ಬಾಯ್ದಾಗ ತೆಗಿತಾನ, ಹುಟ್ಟಾಗಿಂದ ನೀಯತ್ತಲ್ಲ ಬದುಕಿರೋದು, ನೋಡಕ್ ಮಾತ್ರ ಟಫ್ ಹೃದಯ ಮೆದ್ಗಿರೋದು, ರಿಯಲ್ ಶೀಟ್ ಮಾಡ್ಕೊಂಡು ರೋಡಲ್ಲಿ ನಡೆಯೋದು, ಫೇಕ್ ಶೀಟ್ ಮಾಡೋರ್ಗೆಲ್ಲ ನಾವು ಜೋಡಲ್ಲಿ ಹೊಡಿಯೋದು, 100 ಜನ ಬರ್ಲಿ ನಕ್ಕನೊಬ್ನೇ ನಿಲ್ಲೋದು, ಮಾತಾಡೋ ಪ್ರತಿ ಮಾತು ಅಪ್ಪನ್ ಗುಟ್ಟಿದ್ದು, ತುಂಬಾ ಬೇಗನೆ ತಿಳ್ಕೊಂಡೆ ಒಳ್ಳೇದ್ ಕೆಟ್ಟದ್ದು, ತುಂಬಾ ಒಳ್ಳೇದಾಯ್ತು ಸೂಳೆ ಮಕ್ಕಳು ಸಂಘ ಬಿಟ್ಟಿದ್ದು, ರೊಕ್ಕ ಬೇಡ ಇದಕ್ಕೆ ನೀನು ಬೈದೀಗ. ಓಕೆ, ನೀನು ಬೈದಿ. ಸೊ ಇಟ್ಸ್ ನಾರ್ಮಲ್ ವರ್ಡ್, ಜಸ್ಟ್ ನಾನು ಇದಕ್ಕೆ ಎದಕ್ಕೆ ಹೇಳಾಕತ್ತೀನಿ ಅಂದ್ರೆ ಒಂದು ಕಡೆ ನನಗೂ ಹೇಳ್ದಂಗೆ ಆಕೈತಿ, ಸೊ ದ್ಯಾಟ್ಸ್ ವೈ ನಾ ಹೇಳತ್ತಿದ್ದೆ. ಒಪ್ಕೋತೀನಿ, ಭಾಳ ಡೀಪ್ ಹೋಗಿದ್ರೆ ರೀಸೆಂಟ್ಲಿ ನಡೆದಿದ್ದ, ಇಲ್ಲ ಅದಕ್ಕಿಂತ ಮೊದಲು ಅವ್ರು ಇನ್ DHH ನಡೀತಿರ್ತೈತಿ. ಸೊ ನಾ ಹೇಳತ್ತಿದ್ದೆ
ಅದು ಮಾತುಗಳು ಬರ್ತಾವೆ ಬೈ ಕಲಬುರ್ಗಿ ಬಾಯ್ ನೀ ಸೊ ಯಾ ಬೆಂಕಿ ಬಟ್ ಕ್ಲೀನಿಂಗ್ ದ ಸೀನ್ ಈಸ್ ಇಂಪಾರ್ಟೆಂಟ್ ಬ್ರೋ. ಇವನ್ ಐ ಮೆನ್ಷನ್ ಎವ್ರಿ ಟೈಮ್. ನಾನು ಭಾಳ ಸತೆ ಲೈವ್ದಾಗ ಆಯಿತು ರಿಯಾಕ್ಷನ್ ಮಾಡೋಕೆ ನಾನು ಹೇಳೀನಿ ಲೈಕ್ ತಂದೆ ತಾಯಿ ಮ್ಯಾಗ ಜಾಸ್ತಿ ಬೈದಾಡೋದು ಬೇಡ ಅಂತ. ಅದಂತಾರಲ್ಲ ಅವು ಲೈಕ್ ಹೇಳೀನಿ. ಬಟ್ ಏನಂದ್ರೆ ಒಂದು ಕಡೆ ನಾನು ಚೂತೆ ಆದೀನಿ, ನಾನೇ ಯೂಸ್ ಮಾಡಿ ಅಂತ ಅಂತಾರಲ್ಲ, ನನ್ನ ತಾಟದಾಗ ಹೆಗಣ ಇಟ್ಕೊಂಡು ಮಂದಿ ತಾಟದಾಗ ನೊಣ ತೆಗಿಯಕ್ಕೆ ಹೋಗಿರ್ತೀನಿ ನಾನು ಒಮ್ಮೆ. ಬಟ್ ಯಾ ಥ್ಯಾಂಕ್ ಯು ಬ್ರೋ, ಅಪ್ರಿಷಿಯೇಟ್. ಲೈನ್ಸ್ ಆರ್ ಆಸಮ್ ಬ್ರೋ. ಆ್ಯಂಡ್ ಇಲ್ಲಿ ನನಗೆ ಈ ಫ್ಲೋ ರೀಸೆಂಟ್ಲಿ, ಇಫ್ ಐ ಆಮ್ ನಾಟ್ ರಾಂಗ್, ಇದು ಫ್ಲೋ ರಿಯಲ್ ಶೀಟ್ ಮಾಡ್ಕೊಂಡು ಇಲ್ಲಿ ಇದೆ ವಿಕಿ ಅಂತಾರ ಕಲ್ಬುರ್ಗಿ ಬಂದ್ ಕೇಳಂಗ್ ಬೆಂಕಿ ಅಂತಾರ ದಮ್ ಬೆಕ್ ಟಕ್ಕರ್ ತಗೋಬೇಕಂದ್ರ ಕುಂಡಾಗ ಸಾಮಾನ್ ಹೊಡೆದ್ ಬಾಯ್ದಾಗ ತೆಗಿತಾನ. ಹುಟ್ಟಾಗಿಂದ ನೀಯತ್ತಲ್ಲ ಬದುಕಿರೋದು, ನೋಡಕ್ ಮಾತ್ರ ಟಫ್ ಹೃದಯ ಮೆದ್ಗಿರೋದು. ರಿಯಲ್ ಶೀಟ್ ಮಾಡ್ಕೊಂಡು ರೋಡಲ್ಲಿ ನಡೆಯೋದು, ಫೇಕ್ ಶೀಟ್ ಮಾಡೋರ್ಗೆಲ್ಲ ನಾವು ಜೋಡಲ್ಲಿ ಹೊಡಿಯೋದು. 100 ಜನ ಬರ್ಲಿ ನಕ್ಕನೊಬ್ನೇ ನಿಲ್ಲದು, ಮಾತಾಡೋ ಪ್ರತಿ ಮಾತು ಅಪ್ಪನ್ ಗುಟ್ಟಿದ್ದು. ತುಂಬಾ ಬೇಗನೆ ತಿಳ್ಕೊಂಡೆ ಒಳ್ಳೇದ್ ಕೆಟ್ಟದ್ದು, ತುಂಬಾ ಒಳ್ಳೇದಾಯ್ತು ಸೂಳೆ ಮಕ್ಕಳು ಸಂಘ ಬಿಟ್ಟಿದ್ದು. ರೊಕ್ಕ ಬೇಡು ಮನಸ್ಲೆ ಸೌಕಾರ ಇದ್ದೀನ್, ತಿಂಗಳದಾಗ 3 ಟ್ರಿಪ್ ನ ಬೈಕರ್ ಇದ್ದೀನ್. ನಮ್ಮ ಮನೆ ತಿಳ್ಕೊಂಡೆ ಒಳ್ಳೇದ್ ಕೆಟ್ಟದ್ದು, ತುಂಬಾ ಒಳ್ಳೇದಾಯ್ತು ಸೂಳೆ ಮಕ್ಕಳು ಸಂಘ ಬಿಟ್ಟಿದ್ದು. ರೊಕ್ಕ ಬೇಡು ಮನಸ್ಲೆ ಸೌಕಾರ ಇದ್ದೀನ್, ತಿಂಗಳದಾಗ 3 ಟ್ರಿಪ್ ನ ಬೈಕರ್ ಇದ್ದೀನ್. ನಮ್ಮ ಮನಿ ದೇವ್ರ ವೀರಭದ್ರೇಶ್ವರ ಆಶೀರ್ವಾದ್ ತಿಂಗಳದಾಗ 3 ಹಬ್ಬ ಇದೇನ್ರಿ ಸಂಘ ಬಿಟ್ಟಿದ್ದು. ರೊಕ್ಕ ಬೇಡು ಮನಸ್ಲೆ ಸೌಕಾರ ಇದ್ದೀನ್, ತಿಂಗಳದಾಗ 3 ಟ್ರಿಪ್ ನ ಬೈಕರ್ ಇದ್ದೀನ್. ತಿಂಗಳದಾಗ 3 ಟ್ರಿಪ್ನ ಬೈಕರ್ ಇದ್ದೀನಿ. ವಾಟ್ ನಂಗೆ ಗೊತ್ತಾಗ್ಲಿಲ್ಲ, ಇದೇನಂತ ಗೊತ್ತಾಗ್ಲಿಲ್ಲ ಬ್ರೋ. ತುಂಬಾ ಬೇಗನೆ ತಿಳ್ಕೊಂಡೆ ಒಳ್ಳೇದ್ ಕೆಟ್ಟದ್ದು, ತುಂಬಾ ಒಳ್ಳೇದಾಯ್ತು ಮನ್ಸಿನ ಸಾವುಕಾರದಿನ. ರೊಕ್ಕ ಬೇಡು ಮನಸ್ಲೆ ಸೌಕಾರ ಇದ್ದೀನ್, ತಿಂಗಳದಾಗ 3 ಟ್ರಿಪ್ ನ ಬೈಕರ್ ಇದ್ದೀನ್. ನಮ್ಮ ಮನಿ ದೇವ್ರ ವೀರಭದ್ರೇಶ್ವರ ಆಶೀರ್ವಾದ್ ನಂಗೆ ಎದುರಾಕೋ ಬ್ಯಾಡ್ ಬಟ ಭಯಂಕರ ಇದ್ದೀನ್. ಹೊಸದೆಲ್ಲ ರೂಲ್ಸ್ ಗಳನ್ನ ಬ್ರೇಕ್ ಮಾಡೋದು, ನನ್ ಸ್ವಾಕಲ್ ಬುರ್ಗಿ ಆದ್ರೆ ವೈಟ್ ಬೆಂಗಳೂರ್ದು. ನಾನ್ ಹುಟ್ಟಿದ್ ಗಂಗಾವತಿ, ಹುಡ್ದಾಗಿಂದ ಆಸೆ ಕುನ ಹಿಡಿಬೇಕ್ ನಾ ಎಲ್ ಹೋದ್ರು. ಸಪೋರ್ಟ್ ಮಾಡಿಸ್ಕೊಳ್ಳಕ್ ನಕ್ಕನ್ ಜಾಕ್ ಹಾಕಲ್ಲ, ಫೇಮಸ್ ಆಗಕ್ ನಕ್ಕನ್ ನಾನ್ ಶಾರ್ಟ್ ತೊಗೊಳಲ್ಲ. ಖುದ್ದು ಬೆಳಿತೀನಿ ಕರೆ ಕುಂಡಿ ಕೊಡಲ್ಲ, ಬೆಳೆದಿಲ್ಲ ಅಂದ್ರು ಪರವಾಗಿಲ್ಲ ನಾ ಬಕೆಟ್ ಹಿಡಿಯಲ್ಲ. ಇಂದಲ್ಲ ನಾಳೆ ಅವ್ ನಮ್ಮನ್ನ ಹಿಟ್ಟಾಗದ, ಹಿಟ್ಟಾಗಿಲ್ಲ ಅಂದ್ರೂ ಬಿಟ್ಟಾಕದ. ವಿತ್ ಖಲೀಫಾಗ್ ಮೀಟ್ ಮಾಡಕ್ ಆಸೆ ನಂಗೆ, ಅಲ್ಲಿವರ್ಗು ನಕ್ಕನ್ ಗ್ರೈಂಡ್ ಮಾಡದ. ಏನೇ ಅಡ್ಡ ಬಂದ್ರು ನುಗ್ಗೋದು ಮುಂದೆ, ಅಡ್ಡ ಬರೋರ್ಗೆಲ್ಲ ಆಗುತ್ತೆ ತೊಂದ್ರೆ. ಟೂಲ್ಸ್ ಎಲ್ಲ ಬಿಟ್ಟು ನಾನ್ ಪೆನ್ನ ಹಿಡಿದ, ಇವಾಗ ಆನ್ಲೈನ್ ಗ್ಯಾಂಗ್ಸ್ಟರ್ಗಳಿಗೆ ಅಫಿಷಿಯಲ್ ತಂದೆ. ಅಣ್ಣ ನೋಡಿ ಟೂಲ್ಸ್ ಎಲ್ಲ ಮುಚ್ಚಿಟ್ಟಾನ. ಅನ್ನ ಅದನ್ನು ಮುಚ್ಚಿಟ್ಟ ಅಂದ್ರೆ ಅದನ್ನೆಲ್ಲ ಸೈಡಿಗೆ ಸರಿ ಅನ್ನ ಪೆನ್ ಮೇಲೆ ಬಂದಾನ. ಸೊ ಎಲ್ಲ ಗ್ಯಾಂಗ್ಸ್ಟರಿಗೆ ಆನ್ಲೈನ್ದಾಗ ಬಾ ಅಂದಾನ, ಅಂದ್ರೆ ಕರ್ಕೊಂಬಂದಾನ. ಬಾಯ್ ಬೇಂಕಿ ಅಪರಿಷತ್, ಬೇಂಕಿ ಬ್ರೋ. ಮನ್ಸಿಂದ ಸಾವುಕಾರ ಇದ್ರೆ ಸಾಕು, ರೊಕ್ಕ ಏನು ಬಾಯ್. ರೊಕ್ಕ ಬೇಡು ಮನಸ್ಲೆ ಸೌಕಾರ ಇದ್ದೀನ್, ತಿಂಗಳದಾಗ 3 ಟ್ರಿಪ್ ನ ಬೈಕರ್ ಇದ್ದೀನ್. ನಮ್ಮ ಮನಿ ದೇವ್ರ ವೀರಭದ್ರೇಶ್ವರ ಆಶೀರ್ವಾದ್ ನಂಗೆ ಎದುರಾಕೋ ಬ್ಯಾಡ್ ಬಟ ಭಯಂಕರ ಇದ್ದೀನ್. ನಂಗೆ ಹೊಸದೆಲ್ಲ ರೂಲ್ಸ್ ಗಳನ್ನ ಬ್ರೇಕ್ ಮಾಡೋದು, ನನ್ ಸ್ವಾಕಲ್ ಬುರ್ಗಿ ಆದ್ರೆ ವೈಟ್ ಬೆಂಗಳೂರ್ದು. ನಾನ್ ಹುಟ್ಟಿದ್ ಗಂಗಾವತಿ, ಹುಡ್ದಾಗಿಂದ ಆಸೆ ಕುನ ಹಿಡಿಬೇಕ್ ನಾ ಎಲ್ ಹೋದ್ರು. ಸಪೋರ್ಟ್ ಮಾಡಿಸ್ಕೊಳ್ಳಕ್ ನಕ್ಕನ್ ಜಾಕ್ ಹಾಕಲ್ಲ, ಫೇಮಸ್ ಆಗಕ್ ನಕ್ಕನ್ ನಾನ್ ಶಾರ್ಟ್ ತೊಗೊಳಲ್ಲ. ಖುದ್ದು ಬೆಳಿತೀನಿ ಕರೆ ಕುಂಡಿ ಕೊಡಲ್ಲ, ಬೆಳೆದಿಲ್ಲ ಅಂದ್ರು ಪರವಾಗಿಲ್ಲ ನಾ ಬಕೆಟ್ ಹಿಡಿಯಲ್ಲ. ಇಂದಲ್ಲ ನಾಳೆ ಅವ್ ನಮ್ಮನ್ನ ಹಿಟ್ಟಾಗದ, ಹಿಟ್ಟಾಗಿಲ್ಲ ಅಂದ್ರೂ ಬಿಟ್ಟಾಕದ. ವಿತ್ ಖಲೀಫಾಗ್ ಮೀಟ್ ಮಾಡಕ್ ಆಸೆ ನಂಗೆ, ಅಲ್ಲಿವರ್ಗು ನಕ್ಕನ್ ಗ್ರೈಂಡ್ ಮಾಡದ. ಏನೇ ಅಡ್ಡ ಬಂದ್ರು ನುಗ್ಗೋದು ಮುಂದೆ, ಅಡ್ಡ ಬರೋರ್ಗೆಲ್ಲ ಆಗುತ್ತೆ ತೊಂದ್ರೆ. ಟೂಲ್ಸ್ ಎಲ್ಲ ಬಿಟ್ಟು ನಾನ್ ಪೆನ್ನ ಹಿಡಿದ, ಇವಾಗ ಆನ್ಲೈನ್ ಗ್ಯಾಂಗ್ಸ್ಟರ್ಗಳಿಗೆ ಅಫಿಷಿಯಲ್ ತಂದೆ. ಓಕೆ, ಆನ್ಲೈನ್ ಗ್ಯಾಂಗ್ಸ್ಟರ್ ಅಫಿಷಿಯಲ್ in the house, you're my father. Yeah. ಬೆಂಕಿ ಅಪ್ರಿಷಿಯೇಟ್ ಬ್ರೋ, ಬೆಂಕಿ ಬಾಯ್, ಬೆಂಕಿ. ನಂಗೆ ಒಂದು ಗೊತ್ತಾತ, ಏನಾದ್ರು ಗಾಂಡ್ಗೆ ಒಬ್ರು ಮಾತಾಡತ್ತೀನಿ, ಗಾಂಡ್ಗೆ ಒಬ್ರು ಸಾಂಗ್ ಬಗ್ಗೆ ಮಾತಾಡಕತ್ತೀನಿ ಅಂದಾಗ ಹಟ್ಟು ಬಿಡ್ತದೆ ನಂದು. ಓಕೆ, ಅದು ಪ್ರಾಬ್ಲಮ್. ಈಗ ಇನ್ನೊಂದು ಸತಿ ಆತಂದ್ರೆ ಹಟ್ಟು ಬಿಡ್ತೇನೆ ನಾ ಇದನ್ನು. ಓಕೆ, ಬಟ್ ಯಾ ದೇವ್ರೆ
ಚಲೋ ಟ್ರ್ಯಾಕ್ ಬಗ್ಗೆ ಮಾತಾಡುವಾಗ ಹಾಗೆಲ್ಲ ಕೈ ಕೊಡಬೇಡ. ಓಕೆ, ಸೊ ಅದು ಮೈಕ್ ಸಮಥಿಂಗ್ ಏನೋ ಪ್ರಾಬ್ಲಮ್ ಆಗತ್ತೆ, ಐ ಡೋಂಟ್ ನೋ ವೈ, ಬಟ್ ಯಾ ಐ ಥಿಂಕ್ ಈಗ ಪ್ರಾಬ್ಲಮ್ ಕೊಡೋದಿಲ್ಲ ಅನ್ಕೋತೀನಿ. ಸೊ ನೆಗೆಟಿವ್ ಆಫ್ ದ ಟ್ರ್ಯಾಕ್ ಮಾತಾಡೋದಿದೆ. ವಿಡಿಯೋ ಐ ಥಿಂಕ್ ನಮಗೆ ಇದು ಈ ವಿಡಿಯೋ ದೇ ಮೇಡ್ ಲೈಕ್ ಮ್ಯಾಕ್ ಫಿಲ್ಟರ್ ಹಂಗೆ ಹಾಕ್ಯಾರ ಅವ್ರ ಟು ಲೈಕ್ ಅದು ಕ್ಲಾರಿಟಿ ಸ್ವಲ್ಪ ಕಮ್ಮಿ ಬರತೈತಿ. ಐ ಥಿಂಕ್ ನಮಗೆ ವೆನ್ ಲಿರಿಕ್ಸ್ ಮ್ಯೂಸಿಕ್ ವಾಯ್ಸ್ ಮೇಲೆ ಆ ಒಂದು ಕಂಟೆಂಟ್ ಭಾಳ ಕೆಟ್ಟ ಒಜ್ಜೆ ಐತಂದ್ರೆ ನಮಗೆ ವೀಡಿಯೋನು ಒಜ್ಜೆನ ಬೇಕು, ಅಂದ್ರೆ ಕ್ಲಾರಿಟಿ. ಸೊ ಸ್ವಲ್ಪ ಐ ಥಿಂಕ್ ನಂಗೆ ಹಲೋ ಏನು ಸೌಂಡ್ ಬಂತೇನ ಗೊತ್ತಿಲ್ಲ. ಓಕೆ, ಸೊ ಐ ಥಿಂಕ್ ನಂಗೆ ಕ್ಲಾರಿಟಿ ಸ್ವಲ್ಪ ಡೌನ್ ಅನ್ನಿಸ್ತ ವೀಡಿಯೋದ, ಬಟ್ ಕ್ಲಾರಿಟಿ ಕಮ್ಮಿ ಐತಂತ ವೋಕಲ್ಸ್ ಕಮ್ಮಿ ಅನ್ನಿಸ್ಲಿಲ್ಲ ಬೈ ಈ ಒನ್ ಬೈ. ಸೊ ನೆಗೆಟಿವ್ ಆಫ್ ದ ಟ್ರ್ಯಾಕ್ ಇಸ್ ಜಸ್ಟ್ ಕ್ಲಾರಿಟಿ. ನಂಗೆ ವೀಡಿಯೋ ಸ್ವಲ್ಪ ಕ್ಲಾರಿಟಿ ಅನ್ನಿಸ್ಲಿಲ್ಲ. ಬಟ್ ಲೆಟ್ಸ್ ಗೋ ಪಾಸಿಟಿವ್ ಅಬೌಟ್ ಪಾಸಿಟಿವಿಟಿ ಮಾತಾಡೋಣ ಬರ್ರಿ. ಸೊ ಮೇನ್ ಥಿಂಗ್ ಲಿರಿಕ್ಸ್ ಒಂದ್ಕಿಂತ ಒಂದಿತ್ತು. ಆ್ಯಂಡ್ ನಾನು ಅದೊಂದು ಆಫ್ ಬೀಟ್ ಅಂದಲ್ಲ, ಅದು ಆಫ್ ಬೀಟ್ ಅಲ್ಲ, ಸಡನ್ ಬೀಟ್ ಬೀಳೋದಕ್ಕೆ ಐ ಥಿಂಕ್ ಅದನ್ನು ಕ್ಯಾಚ್ ಮಾಡ್ಯಾರ. ಅದು ನಂಗೆ ಸ್ವಲ್ಪ ಆಫ್ ಬೀಟ್ ಅನ್ನಿಸ್ತು. ಅದು ಅಂದ್ರೆ ಅದು ಸ್ಟಾರ್ಟ್ ಆದ್ಕೊಂಡು ಸೆಕೆಂಡ್ ವರ್ಡ್ ಸಮಥಿಂಗ್ ಏನೋ ಐತೆ, ಅದು ಸ್ವಲ್ಪ ಲಾಂಗ್ ವರ್ಡ್ ಇರೋದಕ್ಕೆ ನಂಗೆ ಆಫ್ ಬೀಟ್ ಅನ್ನಿಸ್ತು. ಬಟ್ ದ ಲಿರಿಕ್ಸ್ ಆರ್ ಆಸಮ್ ಸ್ಟಾರ್ಟಿಂಗಿಂದ ಎಂಡ್ವರೆಗೂ. ಅಣ್ಣ ಏನು ಮಾತಾಡ್ತಾರೆ ಅನ್ನೋದು ಒಂದು ಕ್ಯೂರಿಯಾಸಿಟಿನೇ ಇತ್ತು. ಓಕೆ, ಬಿಕಾಸ್ ಅದೇ ರೀತಿ ಬರತ್ತಿತ್ತು ಅದು. ಆ್ಯಂಡ್ ನಡಕ್ಕೆ ದ ಕಲ್ಚರಲ್ ಶಿಟ್, ದ ಮೇನ್ ಥಿಂಗ್ ಅಂತಾರಲ್ಲ, ಒಬ್ಬೊಬ್ರು ಅಟ್ಲೀಸ್ಟ್ ನಮ್ಗೆ ಈ ಟೈಪ್ ಒಬ್ಬರು ಮಾತಾಡಬೇಕು ಸೀನ್ದಾಗ. ಯಾಕಂದ್ರೆ ಅಕಸ್ಮಾತ್ ಎಲ್ಲರೂ ಬೈದಾಡಕತ್ರ, ಎಲ್ಲರೂ ಬೈದಾಡ್ಕೊಂತಾನು ಕುಂದ್ರಾಕತ್ರ, ಬರೋ ಹೊಸ ಆರ್ಟಿಸ್ಟ್ಗಳಿಗೂ ಅದರ್ ಟೈಪ್ ಮೈಂಡ್ ಸೆಟ್ ಬಂದುಬಿಡ್ತದೆ, ಲೈಕ್ ಬರೀ ಬೈದಾಡೋದು. ಬಿಕಾಸ್ ನಾನು ನೋಡೀನಿ, ಒಂದು SRN ಬೈದ ಒಂದು ಟ್ರ್ಯಾಕ್ ಬಂದ ಮೇಲೆ, ರೊಕ್ಕ ಬಂದ ಮೇಲೆ ಭಾಳ ಮಂದಿ ಐ ಥಿಂಕ್ ಬೈದಾಡ್ರನ್ನ ಓಡ್ತೈತಂದು ಭಾಳ ಮಂದಿ ಟ್ರೈ ಮಾಡಿದ್ರೆ. ಬಟ್ ಇಲ್ಲ, ಅದೆಲ್ಲ ಹಣೆ ಬಾರ್ದಾಗ ಬರಬೇಕು. ಎಲ್ಲರೂ ಅವರು ಹಸಲ್ ಅನ್ನೋದು ಭಾಳ ಇರಬೇಕು. ಅದಂತಾರ ಮ್ಯಾಗಿ ನಾವು ಯಾವಾಗ ಕೊಡ್ಬೇಕು ಅವಾಗ ಅಷ್ಟೇ ಕೊಡ್ತಾನೆ. ಸೊ ಐ ಥಿಂಕ್ ಅದು ಯೂಸ್ ಆಗೋದಿಲ್ಲ. ಸೊ ಅದೇ ಟೈಪ್ ಸೇಮ್ ಒಬ್ಬ ಆರ್ಟಿಸ್ಟ್ ಮಾಡೋದ್ರಿಂದ ಎಲ್ಲ ಆರ್ಟಿಸ್ಟ್ ಅದನ್ನ ಮಾಡೋಕ್ಕಾದ್ರೆ ಅಟ್ಲೀಸ್ಟ್ ಈ ಟೈಪ್ ಒಬ್ಬರು ಆರ್ಟಿಸ್ಟ್ ಬೇಕು ನಮಗೆ, ಲೈಕ್ ಒಂದು ಸ್ವಲ್ಪ ಕ್ಲಿಯರ್ ಮಾಡಕ್ಕೆ. ಅಂದ್ರೆ ಯಾರೋ ಒಬ್ರು ಇದ್ರ ಬಗ್ಗೆನೂ ಮಾತಾಡತ್ತಾರೆ, ಲೈಕ್ ಮಾಡ್ರಿ, ಬಟ್ ತಂದೆ ತಾಯಿ ಮ್ಯಾಗ ಜಾಸ್ತಿ ಬೈದಾಡಕ್ಕೆ ಹೋಗ್ಬಿಟ್ರಿ. ದ್ಯಾಟ್ ಸೊಸೈಟಿಗೆ ನೀವು ಕರೆಕ್ಟಾಗಿ ಒಂದು ನಾಲೆಜ್ ಕೊಡಂಗಿಲ್ಲ ಅಂತ. ಬಟ್ ಅಪ್ರಿಷಿಯೇಟ್ ಬೆಂಕಿತ್ತು. ಆ್ಯಂಡ್ ಅದು ಆಯಿತು. ಒಂದು ಸ್ಪಿರಿಚುವಲಿಟಿ ಬಗ್ಗೆ ಮಾತಾಡಿದ್ರೆ, ಲೈಕ್ ನಾ ಭಾಳ ಸ್ಪಿರಿಚುವಲ್ ಇದೀನಿ. ಸೊ ಎಕ್ಸಾಂಪಲ್ ದೇವ್ರಿಗೆ ನಾ ಭಾಳ ಕನೆಕ್ಟ್ ಅದೀನಿ. ಸೊ ಸಣ್ಣ ವಯಸ್ಸಾಗ ಅಂದ್ರೆ ಜಲ್ದಿನ ನಾ ಕಲ್ಕೊಂಡೆ ಯಾವುದು ಕರೆಕ್ಟ್ ಯಾವುದು ತಪ್ಪಂತ. ಆ್ಯಂಡ್ ಅದೇ ರೀತಿ ದ ಮೇನ್ ಥಿಂಗ್ ನಾ ಟೂಲ್ಸ್ ಎಕ್ಸಾಂಪಲ್ ಅಬೌಟ್ ಆಯುಧಗಳು ಲೈಕ್ ಅಂತಾರಲ್ಲ, ಸೊ ಚಾಕು ಗೀಕು ಅಂಥ ಟೂಲ್ಸ್ಗಳ್ನ ನಾನು ಸೈಡಿಗಿಟ್ಟು, ಇಫ್ ಐ ಆಮ್ ನಾಟ್ ರಾಂಗ್, ಟೂಲ್ಸ್ ಎಲ್ಲ ಸೈಡಿಗಿಟ್ಟು ನಾನು ಪೆನ್ ಹಿಡ್ದೀನಿ. ಸೊ ಆಫಿಷಿಯಲ್ ಗ್ಯಾಂಗ್ಸ್ಟರ್ ಅದೇನು ಅವೆಲ್ಲ ಬಿಟ್ಟಿನಿ, ಹಳೆ ಗ್ಯಾಂಗ್ಸ್ಟರ್ ಶಿಟ್ ಹೋಗಿ ಬಡಿಯೋದು ಗುಮ್ಮದು ಬಿಟ್ಟಿನಿ. ಬಟ್ ಈಗ ಆಫಿಷಿಯಲಿ ಐ ಆಮ್ ಅ ರ್ಯಾಪರ್ ಗ್ಯಾಂಗ್ಸ್ಟರ್ ಹೂ ವಿಲ್ ಡಿಸ್ಟ್ರಾಯ್ ಯುವರ್ ಲೈಫ್ ಬೈ ಜಸ್ಟ್ ಪೆನ್ಸ್ ಅಂದ್ರೆ ಲಿರಿಕ್ಸ್. ಓಕೆ, ಆ ಟೈಪ್ ಒಂದು ವೈಬ್ ಬಂತ. ಬೆಂಕಿತ್ತು ಬ್ರೋ, ಬೆಂಕಿ, ಸೆಕ್ಸಿ ಗಾಣಗ ಬ್ರೋ. So this is a violent wiki on Rocky. So violent wiki who is becoming Rocky in hip hop scene ಅನ್ಬೋದ. ಸೊ ಇಟ್ಸ್ ಅ ಫಸ್ಟ್ ಟ್ರ್ಯಾಕ್ ಆಫ್ ಮೈಂಡ್. ಬೈದ್ ರಿಯಾಕ್ಷನ್ ಮಾಡಿದ ಆ್ಯಂಡ್ ಬೆಂಕಿತ್ತ. ಆ್ಯಂಡ್ ಅನ್ನನ್ ವೈಸು ಬರ್ರಿ ಅದ ನಡಕ. ಅದು ಏನು ಒಂದು ವಾಪಸ್ ರೀವೈಬ್ ಇತ್ತು, ಅದು ಎದಕ್ಕೆ ಬಂದು ಗೊತ್ತಿಲ್ಲ ನನಗೆ. ಇನ್ನೊಂದೇನು ಗೊತ್ತ, ಯಾರಿಗೂ ತೊಗೊಂಡೈತನೂ ಗೊತ್ತಾಗಲಿಲ್ಲ, ಯಾರಿಗೂ ಐತು. ಬಟ್ ಇದು ಪಕ್ಕ ಅದು ಗೊತ್ತಾಗಲಿಲ್ಲ. ಬಿಕಾಸ್ ಸೀನ್ಗಳೊಳಗೆ ಭಾಳ ಮಂದಿ ಒಬ್ರಿಗೊಬ್ರು ವಿರುದ್ಧ ಇರೋದಕ್ಕೆ ಅನ್ನ ಬಿಟ್ಟಿದ್ದು ಬಾನನ್ನ ನಾ ಇನ್ನ ಇವನ ಹೆಸರು ಅಂತಂದು ಬರೋದು ಬಿಟ್ಟರೆ ತಪ್ಪಾಕೈತೆ ಅನ್ನೋದಕ್ಕೆ ನಾನು ಸುಮ್ಮನದೇನು ಅಷ್ಟೇ. ನಂಗೆ ಅನ್ನಿಸ್ತದ ಇವ್ರಿಗೆ ಇರ್ಬೋದು ಅಂತ. ಬಟ್ ನೋ ಫೈನ್, ಬೆಂಕಿತ್ತು. ಲೆಟ್ಸ್ ಗೋ ಪೀಸ್. ಈಗೀಗ ಪೀಸ್ ನಡೆಯಾಕತೈತಿ. ಪೀಸ್ನ ಹಾಳು ಮಾಡೋದು ಬೇಡ, ಎಲ್ಲರೂ ನಮ್ಮವ್ರು ಅದಾರ. ಎಟ್ ದ ಎಂಡ್ ಆಫ್ ದ ಡೇ ಜಸ್ಟ್ ಹಿಪ್ ಹಾಪ್, ಜಸ್ಟ್ ನಮ್ಮ ಕರ್ನಾಟಕ ರ್ಯಾಪ್ ಸೀನು ಬೆಳಿಬೇಕು. ಎಲ್ಲರದ್ದು ಮಿಲಿಯನ್ ಗಂಟ್ಲೆ ವ್ಯೂಸ್ ಆಗಬೇಕು. ಎಲ್ಲ ರ್ಯಾಪರ್ಸು ನಮ್ಮ ಸೊಸೈಟಿನ ಕ್ಲೀನ್ ಮಾಡೋಕೆ ಕುಂದಿರ್ಬೇಕು. ಬಿಕಾಸ್ ಐ ಥಿಂಕ್ ಓನ್ಲಿ ದ ಪರ್ಸನ್ ರ್ಯಾಪ್ ಎಕ್ಸಾಂಪಲ್ ಲಿರಿಕ್ಸ್ ಬರೀತಾನೆ, ರ್ಯಾಪ್ ಮಾಡ್ತಾನೆ, ಅವ್ನ ಕಡೆ ಐತಿ. ನಮ್ಮ ಸೊಸೈಟಿನ ಯಾವುದೇ ರೀತಿ ನೆಗೆಟಿವಿಟಿಯಿಂದ ಪಾಸಿಟಿವಿಟಿ ಕ್ರಿಯೇಟ್ ಮಾಡೋದು ಆ ಮನುಷ್ಯನ ಕಡೆ ಐತಿ. ಬಿಕಾಸ್ ನಾವು ಒಂದು ಮ್ಯೂಸಿಕ್ ಮೇಲೆ ಹೋಗಂಗಿಲ್ಲ, ನಮ್ಮ ವರ್ಡಿಂಗ್ಸ್ ಮೇಲೆ ನಾವು ಮ್ಯೂಸಿಕ್ ತರ್ತೀವಿ. ಇಂಪಾರ್ಟೆಂಟ್ ದ್ಯಾಟ್ ಈಸ್. ಓಕೆ, ನಮ್ಮ ವರ್ಡಿಂಗ್ಸ್ ಮೇಲೆ ನಾವು ಮ್ಯೂಸಿಕ್ ತರ್ತೀವಿ, ಮ್ಯೂಸಿಕ್ ಮೇಲೆ ನಾವು ವರ್ಡಿಂಗ್ಸ್ ಮಾಡೋದಿಲ್ಲ. ಸೊ ದ್ಯಾಟ್ಸ್ ದ ಡಿಫ್ರೆನ್ಸ್. ಸೊ ಹೆಂಗೆ ಅನಿಸ್ತಂತ ಹೇಳ್ರಿ, ಯಾರು ನೋಡತ್ತೀರಿ. ಆ್ಯಂಡ್ ಶೇರ್ ಮಾಡಿರಿ. ಆ್ಯಂಡ್ ಮನಸ್ಸು ಬೇಕು, ರೊಕ್ಕ ಬೇಡ. ಅಂದ್ರೆ ಮನಸ್ಸಿಂದ ಸಾವುಕಾರದೇನು, ರೊಕ್ಕದಿಂದ ಸಾವುಕಾರ ಇಲ್ಲ ಅನ್ಕೊಂತ ಈ ರಿಯಾಕ್ಷನ್ ಮುಗಿಸೋಣಂತ. ಸಿಗೋಣಂತ ನೆಕ್ಸ್ಟ್ ರಿಯಾಕ್ಷನ್ ಲೋಟಿಗೆ ಬಿಡಬೇಡ. ನೀವು ಹೋಪ ನಿಮ್ಮ ಅದೊಂದು ದೊಡ್ಡ ಪ್ರಾಬ್ಲಮ್. ಬಾಯ್.